ಎಷ್ಟೋ ವರ್ಷಗಳ ಸಿದ್ಧತೆ, ಪರಿಶ್ರಮ, ನಿದ್ರೆಯ ತ್ಯಾಗ, ಇದರ ನಿಮಿತ್ತ ಒಂದು ದಿವಸ ಪ್ರತಿಫಲ ಸಿಗುತ್ತದೆ ಎನ್ನುವಂಥ ನಿರೀಕ್ಷೆ, ತಕ್ಷಣ ಇದೆಲ್ಲ ಒಡೆದು ಹೋಗುತ್ತಾ ಇದೆ ಎಂದು ಕಾಣಿಸುವಂಥದ್ದು, ಜನರ ಕೋಪ, ವಿದ್ಯಾರ್ಥಿಗಳ ಪ್ರತಿಭಟನೆ. ಈ ಸಮಯದಲ್ಲಿ ಕ್ರೈಸ್ತರು ಕೇಳಬೇಕಾಗಿರುವಂಥ ಪ್ರಶ್ನೆ, ದೇವರು ನಮ್ಮಿಂದ ಏನು ಬಯಸ್ತಾನೆ? ರಾಜಕೀಯ ದೃಷ್ಟಿಯಿಂದಲ್ಲ, ಈ ಸಾಮಾಜಿಕ ಜಾಲತಾಣ ದೃಷ್ಟಿಯಿಂದಲ್ಲ, ಆದರೆ ದೇವರ ವಾಕ್ಯದಿಂದ ದೇವರು ನಮ್ಮನ್ನು ಏನು ಮಾಡು ಎಂದು ಹೇಳುತ್ತಾನೆ. ಈ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ಎನ್ನುವಂಥ ವಿಷಯ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರಿಯರೇ, ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋಕ್ಕೆ ಹೊಸಬರಾಗಿ ಬಂದಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾದ ಮುಂದೆ ಬರುತ್ತಿರುವಂಥ ವಿಡಿಯೋಸ್ಗಳು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆ ಈಗಾಗಲೇ ನಾವು ನಮ್ಮ ದೇಶದಲ್ಲಿ ಬಹಳಷ್ಟು ತೀವ್ರವಾಗಿ ದೊಡ್ಡದಾಗುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ನಾವು ಕ್ರೈಸ್ತರಾಗಿರುವಂಥವರು ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು, ನಾವು ಇದಕ್ಕೆ ಏನು ಮಾಡಬೇಕು, ಏನು ಮಾಡಬಹುದು ಎನ್ನುವಂಥ ವಿಷಯ ಈ ಒಂದು ದಿವಸದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಒಂದು ಶ್ರಮೆಯಿಂದ ಅನ್ಯಾಯದವರೆಗೆ ವಿದ್ಯಾರ್ಥಿಗಳ ಪ್ರಯಾಣ ಏನಿರುತ್ತದೆ? ಮೊದಲನೇದಾಗಿ ಅವರು ಕಠಿಣ ಪರಿಶ್ರಮ ಮಾಡುತ್ತಾರೆ, ಅಂದರೆ ಓದುತ್ತಾರೆ, ಭವಿಷ್ಯಕ್ಕಾಗಿ ತಮ್ಮನ್ನು ತಾವು ಸಿದ್ಧ ಮಾಡಿಕೊಳ್ಳುತ್ತಾರೆ. ಅದಾದ ಮೇಲೆ ಅನ್ಯಾಯ ಮತ್ತು ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆಗಳು ಎದುರಾಗುವಾಗ ವಿದ್ಯಾರ್ಥಿಗಳು ಬೀದಿಗಿಳಿದು ನ್ಯಾಯ ಕೇಳುವಂಥದ್ದು ಸಹಜವಾಗಿದೆ. ಆ ಒಂದು ನ್ಯಾಯ ಕೇಳುತ್ತಿರುವಾಗ ಸಮಾಜದಲ್ಲಿ ಗೊಂದಲ ಮತ್ತು ಎರಡು ಗುಂಪುಗಳಾಗಿ ವಿಭಜನೆ ನೋಡುತ್ತೇವೆ. ಯಾಕಂದರೆ ಅಲ್ಲಿ ಶಾಂತಿಯು ಕಾಣಿಸದೇ ಇರುವಂಥದ್ದಾಗಿದೆ. ಅದಕ್ಕೋಸ್ಕರ ಈ ಒಂದು ಪರಿಸ್ಥಿತಿಯಲ್ಲಿ ರಾಜಕೀಯ ಅಥವಾ ಸಾಮಾಜಿಕ ಜಾಲತಾಣಗಳ ಪ್ರಕಾರವಲ್ಲದೆ ಬೈಬಲ್ ಪ್ರಕಾರ ದೇವರು ನಮ್ಮಿಂದ ಏನನ್ನು ನಿರೀಕ್ಷಿಸ್ತಾನೆ ಎಂಬುದಾಗಿ ಕೇಳಿಕೊಳ್ಳೋಣ. ಕ್ರೈಸ್ತರು ಎದುರಿಸುವ ಮುಖ್ಯ ಪ್ರಶ್ನೆ ಏನಾಗಿದೆ? ನಾವು ಮೌನವಾಗಿರಬೇಕಾ, ಇಲ್ಲ ಅದನ್ನು ಸಂಪೂರ್ಣವಾಗಿ ಆಂದೋಲನ ಮಾಡುವಂತಹ ಜನಗಳಾಗಿರಬೇಕಾ? ಮೊದಲನೇದಾಗಿ ಮೌನವಾಗಿರಬೇಕಾ? ಅನ್ಯಾಯವನ್ನು ನಿರ್ಲಕ್ಷಿಸಿ ಯಾವುದೇ ಪ್ರತಿಕ್ರಿಯೆ ನೀಡದೆ ನಮ್ಮನ್ನು ನಾವು ಸುಮ್ಮನಿರಬೇಕಾ? ಅಥವಾ ಕುರುಡರನ್ನಾಗಿ ಎಲ್ಲ ಚಳುವಳಿ ಆಂದೋಲನಗಳಲ್ಲಿ ನಾವು ಭಾಗವಹಿಸಿ ಅದನ್ನು ಇನ್ನೂ ಹೆಚ್ಚಾಗಿ ಆ ಶಾಂತಿ ರೂಪದಲ್ಲೇ ನಡೆದುಕೊಂಡು ಹೋಗಬೇಕಾ? ಯಾವುದನ್ನು ಕ್ರೈಸ್ತರು ಮಾಡಬೇಕು? ಬೈಬಲ್ ಈ ಎರಡು ವಿಪರೀತವಾಗಿರುವಂಥ ವಿಷಯಗಳನ್ನು ತಿರಸ್ಕರಿಸುತ್ತವೆ. ಮೌನವಾಗಿರ್ರಿ ಎಂಬುದಾಗಿ ಕೂಡ ಹೇಳುವುದಿಲ್ಲ. ಕಣ್ಣು ಮುಚ್ಚಿ ನೀವು ಎಲ್ಲ ಆಂದೋಲನಗಳಲ್ಲಿ, ಚಳುವಳಿಗಳಲ್ಲಿ ನೀವು ಪಾಲಾಗ್ರಿ ಎಂಬುದಾಗಿ ಕೂಡ ಹೇಳುವುದಿಲ್ಲ. ಆದರೆ ಸತ್ಯವೇದವು ನಮ್ಮನ್ನು, ನೀವು ಸತ್ಯವನ್ನು ಪ್ರೀತಿಸಿರಿ, ನ್ಯಾಯವನ್ನು ಹುಡುಕಲು ಮತ್ತು ಕ್ರಿಸ್ತನನ್ನು ಪ್ರತಿಬಿಂಬಿಸಲು ದೇವರು ನಿಮ್ಮನ್ನು ಕರೆದಿದ್ದಾನೆಂಬುದಾಗಿ ನಮ್ಮನ್ನು ಸತ್ಯವೇದವೇ ಹೇಳುತ್ತದೆ. ಅದಕ್ಕೋಸ್ಕರ ಮೊದಲನೇದಾಗಿ ವಿಷಯ, ನಾವೇನು ಮಾಡಬೇಕು? ದೇವರು ನ್ಯಾಯವನ್ನು ಪ್ರೀತಿಸ್ತಾನೆ. ಆಮೋಸ 5:24 ಅಧ್ಯಾಯದ ಪ್ರಕಾರ ನ್ಯಾಯವು ಕೇವಲ ರಾಜಕೀಯ ವಿಚಾರವಲ್ಲ, ಅದು ದೇವರ ಸ್ವಭಾವವಾಗಿದೆ. ಅನ್ಯಾಯಕ್ಕೊಳಗಾಗಿರುವಂಥ ಎಲ್ಲ ಜನರನ್ನು ರಕ್ಷಿಸುವವನು ದೇವರಾಗಿದ್ದಾನೆ. ಕ್ರೈಸ್ತರು ಅನ್ಯಾಯದ ಬಗ್ಗೆ ಎಂದಿಗೂ ಉದಾಸೀನರಾಗಿರಬಾರದು. ಪ್ರಾಮಾಣಿಕತೆ ಮತ್ತು ಸತ್ಯವನ್ನು ಹುಡುಕುವುದೇ ದೇವರನ್ನು ಮೆಚ್ಚಿಸುವಂಥ ಕೆಲಸವಾಗಿದೆ. ಕ್ರೈಸ್ತರು ಪ್ರಾಮಾಣಿಕತೆ, ಸತ್ಯವನ್ನು ಹುಡುಕುವಂಥದ್ದೇ ಕ್ರೈಸ್ತರು ಮಾಡುವಂಥ ಕೆಲಸವಾಗಿದೆ ಮತ್ತು ಅದೇ ದೇವರು ಮೆಚ್ಚುತ್ತಾನೆ. ಎರಡನೇದಾಗಿರುವಂಥ ಧ್ವನಿ ಇಲ್ಲದವರಿಗಾಗಿ ಮಾತನಾಡಿ. ಜ್ಞಾನೋಕ್ತಿಗಳು 31:8-9 ಅಧ್ಯಾಯದವರೆಗೆ ಯಾರು ತಮಗೋಸ್ಕರ ಮಾತನಾಡುವುದಕ್ಕೆ ಸಾಧ್ಯವಾಗುವುದಿಲ್ಲವೋ, ಶಕ್ತರಾಗಿರುವುದಿಲ್ಲವೋ ಅವರಿಗೋಸ್ಕರ ನೀವು ಮಾತಾಡಿರಿ ಎಂಬುದಾಗಿ. ಅದಕ್ಕೋಸ್ಕರ ಬೈಬಲ್ ಉದಾಸೀನತೆಯನ್ನು ಕಲಿಸುವುದಿಲ್ಲ. ಪ್ರತಿಯೊಂದು ಸಾರ್ವಜನಿಕ ಚಳುವಳಿಯನ್ನು ಕುರುಡರನ್ನಾಗಿ ಬೆಂಬಲಿಸಬೇಕು ಎಂದು ಕೂಡ ಬೈಬಲ್ ಹೇಳುವುದಿಲ್ಲ. ಆದರೆ ನಿಜವಾದ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಕ್ರೈಸ್ತರು ಬಯಸಬೇಕಾಗಿದೆ. ನ್ಯಾಯಕ್ಕಾಗಿ ಮಾತನಾಡುವುದು ರಾಜಕೀಯವಲ್ಲ, ಅದು ಬೈಬಲ್ ಆಧಾರಿತವಾಗಿರುವಂತಹ ಕರ್ತವ್ಯವಾಗಿದೆ. ಇವಾಗ ಮೂರನೇದಾಗಿರುವಂಥ ವಿಷಯ, ದೇವರು ಭ್ರಷ್ಟಾಚಾರವನ್ನು ದ್ವೇಷಿಸ್ತಾನೆ. ಹೌದು, ಜ್ಞಾನೋಕ್ತಿ 11:1 ಪ್ರಕಾರ ದೇವರು ಯಾವಗಳನ್ನು ದ್ವೇಷಿಸ್ತಾನೆ? ಅಪ್ರಾಮಾಣಿಕತೆಯನ್ನು ದ್ವೇಷಿಸ್ತಾನೆ, ಲಂಚವನ್ನು ದ್ವೇಷಿಸ್ತಾನೆ, ಪಕ್ಷಪಾತವನ್ನು ದ್ವೇಷಿಸ್ತಾನೆ, ವಂಚನೆಗಳನ್ನು ದೇವರು ದ್ವೇಷಿಸುವಂಥವನಾಗಿದ್ದಾನೆ. ಶಿಕ್ಷಣ ಸೇರಿದಂತೆ ಪ್ರತಿಯೊಂದು ಸಂಸ್ಥೆಯು ಪ್ರಾಮಾಣಿಕತೆ ಮತ್ತು ನ್ಯಾಯದಿಂದ ಕೂಡಿರಬೇಕು. ಏಕೆಂದರೆ ಸತ್ಯವು ದೇವರ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂಬುದಾಗಿ ನಮ್ಮ ಸತ್ಯವೇದವು ಹೇಳುತ್ತದೆ. ಇದೇ ರೀತಿಯಾಗಿ ನಾಲ್ಕನೇದಾಗಿರುವಂಥ ವಿಷಯ, ಕ್ರೈಸ್ತರು ಶಾಂತಿಯನ್ನು ಅನುಸರಿಸಬೇಕು. ಕ್ರೈಸ್ತರು ಯಾವುದೇ ಒಂದು ಚಳುವಳಿ ಆಂದೋಲನದಲ್ಲಿ ಭಾಗಿಯಾಗುತ್ತಿರುವಾಗ ಬಹಳಷ್ಟು ವಿಪರೀತವಾಗಿರುವಂಥ ಒಂದು ಹಾನಿಕರವಾದ ಚಳುವಳಿಯಲ್ಲಿ ಭಾಗಿಯಾಗದೆ ಶಾಂತಿಯುತವಾಗಿರುವಂಥ ಚಳುವಳಿ, ಶಾಂತಿಯುತವಾಗಿರುವಂಥ ಆಂದೋಲನ ಅನುಸರಿಸಬೇಕು, ಶಾಂತಿಯನ್ನು ಅನುಸರಿಸಬೇಕು. ಇಲ್ಲಿ ಒಂದು ತಕ್ಕಡಿಯಲ್ಲಿ ಎರಡು ಕಡೆ ಒಂದು ನ್ಯಾಯವನ್ನು ಹುಡುಕುವುದು, ಒಂದು ಶಾಂತಿಯನ್ನು ಕಾಪಾಡುವುದು, ಈ ಎರಡು ಸಮಾನವಾಗಿರಬೇಕು. ಕ್ರೈಸ್ತರು ಮಾಡುತ್ತಿರುವಾಗ, ಯಾವುದೇ ರೀತಿಯಾದ ಒಂದು ನ್ಯಾಯವನ್ನು ಹುಡುಕುತ್ತಿರುವಾಗ, ಧ್ವನಿ ಎತ್ತಿರುವಾಗ
ಶಾಂತಿಯೂ ಕೂಡ ಒಂದು ಕಡೆ, ನ್ಯಾಯ ಹುಡುಕುವಂಥದ್ದು ಕೂಡ ಒಂದು ಕಡೆ, ಎರಡೂ ಸರಿ ಸಮಾನವಾಗಿರಬೇಕು. ಯಾವುದೇ ಒಂದು ಕೆಳಗೆ ಮೇಲೆ ಆದರೆ ಆ ಒಂದು ದೇವರು ಕೊಟ್ಟಿರುವಂಥ ನಮ್ಮ ಆಜ್ಞೆ ಮುರಿದು ಹೋಗುವಂಥದ್ದಾಗಿರುತ್ತದೆ. ಅದಕ್ಕೋಸ್ಕರ ರೋಮ 12:18 ಪ್ರಕಾರ ಈ ವಿಷಯಗಳನ್ನು ತಿಳಿಸ್ತವೆ. ಕ್ರೈಸ್ತರು ಹಿಂಸೆ, ದ್ವೇಷ, ಸೇಡು ಅಥವಾ ಆಸ್ತಿ ನಾಶವನ್ನು ಎಂದಿಗೂ ಕೂಡ ಸಂಭ್ರಮಿಸಬಾರದು. ಇದು ಬಹಳಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನಾವು ಎಂದಿಗೂ ಕೂಡ ನಮ್ಮ ದೇಶದ ಆಸ್ತಿಯನ್ನು ಹಾಳಾಗುತ್ತಿರುವಾಗ ನಾವು ಸಂಭ್ರಮ ಮಾಡಬಾರದು. ಅನ್ಯಾಯಕ್ಕೆ ಕ್ರೈಸ್ತರ ಪ್ರತಿಕ್ರಿಯೆ ಗೊಂದಲವಲ್ಲ, ಅದು ಧೈರ್ಯಶಾಲಿ, ಸತ್ಯವಾದ ಮತ್ತು ಶಾಂತಿಯುತ ಸಾಕ್ಷಿಯಾಗಿದೆ. ಬೈಬಲ್ ಪ್ರಕಾರ ನ್ಯಾಯ ಮತ್ತು ಶಾಂತಿ ಎರಡೂ ಒಟ್ಟಿಗೆ ಸಾಗಬೇಕು. ಇದರಿಂದ ನಾವು 5ನೇ ಅಂಶಕ್ಕೆ ಹೋಗೋಣ. ಯೇಸು ಅನ್ಯಾಯವನ್ನು ಎದುರಿಸಿದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಲೋಕದಲ್ಲಿರುವಾಗ ಯೇಸು ಸಾರ್ವಜನಿಕ ಸಮಸ್ಯೆಗಳನ್ನು ನಿರ್ಲಕ್ಷಿಸಲಿಲ್ಲ. ದೇವಾಲಯದಲ್ಲಿ ಆರಾಧಕರನ್ನು ಶೋಷಿಸುತ್ತಿದ್ದವರ ಮೇಜುಗಳನ್ನು ಆತನು ಉರುಳಿಸಿದನೆಂಬುದಾಗಿ ನಮ್ಮ ಮತ್ತಾಯ 21:12-13 ತನಕ ನಾವು ನೋಡುತ್ತೇವೆ. ಅದಕ್ಕೋಸ್ಕರ ಆತನು ಹೇಗೆ ಮಾಡಿದನು? ದ್ವೇಷದಿಂದ, ಸ್ವಾರ್ಥದಿಂದ ಅಥವಾ ರಾಜಕೀಯ ಲಾಭಕ್ಕಾಗಿ ಯೇಸು ಕ್ರಿಸ್ತನ ಮಾಡಿದನು? ಇಲ್ಲ, ದೇವರ ಪವಿತ್ರತೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಆತನು ಮಾಡಿದನು. ಅದಕ್ಕೋಸ್ಕರ ನಮ್ಮ ಗುರಿ ಏನಾಗಿರಬೇಕು? ನಿಜವಾದ ಆರಾಧನೆ ಮತ್ತು ಸತ್ಯವನ್ನು ರಕ್ಷಿಸುವಂಥ ನಮ್ಮ ಕ್ರೈಸ್ತರ ಗುರಿಯಾಗಿರಬೇಕು. ಇದರಿಂದ ನಾವು 6ನೇ ಅಂಶಕ್ಕೆ ಹೋಗೋಣ. 6ನೇದಾಗಿ ಕ್ರೈಸ್ತರು ಸತ್ಯವನ್ನು ಪ್ರೀತಿಸಬೇಕು. ಕ್ರೈಸ್ತರು ಅಸತ್ಯವನ್ನು ಪ್ರೀತಿಸುವಂಥವರಲ್ಲ, ಸತ್ಯವನ್ನು ಪ್ರೀತಿಸುವಂಥವರಾಗಿದ್ದಾರೆ. ನಮ್ಮ ವಾಕ್ಯವು ನಮಗೆ ಆಜ್ಞೆ ಕೊಡುವಂಥದ್ದಾಗಿದೆ. ನೀನು ಸತ್ಯವನ್ನು ಬಿಟ್ಟು ಬೇರೆ ಯಾವುದೇ ವಿಷಯವನ್ನು ಅನುಸರಿಸಬಾರದು, ನೀನು ನಂಬಲೂಬಾರದು, ಅದರ ಹಿಂದೆ ಹೋಗಲೂಬಾರದು, ಅದಕ್ಕೋಸ್ಕರ ನೀನು ಶ್ರಮೆಯೂ ಪಡಬಾರದು, ಅದಕ್ಕೋಸ್ಕರ ನೀನು ಏನೂ ಕೂಡ ಕಾರ್ಯಗಳನ್ನು ಮಾಡಬಾರದು. ಅಸತ್ಯಕ್ಕೋಸ್ಕರ ನೀನು ಎಲ್ಲ ಕಾರ್ಯಗಳನ್ನು ಮಾಡಬೇಕು, ಹುಡುಕಬೇಕು, ಸತ್ಯಕ್ಕೋಸ್ಕರವೇ ನೀವು ಹೋರಾಡಬೇಕೆನ್ನುವಂಥ ಒಂದು ಆಜ್ಞೆ ದೇವರು ನಮಗೆ ಕೊಡುತ್ತಾನೆ. ಆ ಸತ್ಯವನ್ನು ಪ್ರೀತಿಸುವಂಥ ಮಕ್ಕಳಾಗಿರಿ. ಎಫೆಸ 4:25 ಹೇಳಿರೋ ಪ್ರಕಾರ. ಅದಕ್ಕೋಸ್ಕರ ನಾವು ಸುದ್ದಿಗೋಷ್ಠಿಗಳನ್ನು ಕೇಳುತ್ತೇವೆ, ನ್ಯೂಸ್ ಕೇಳುತ್ತೇವೆ. ನ್ಯೂಸ್ ಕೇಳಿದ ತಕ್ಷಣ ನಾವು ಸತ್ಯಾಂಶಗಳನ್ನು ಪರಿಶೀಲಿಸಬೇಕು. ಆ ಪರಿಶೀಲಿಸಿದ ಮೇಲೆ ಯಾವುದು ಸತ್ಯವಾಗಿದೆ, ಯಾವುದು ಸುಳ್ಳಾಗಿದೆ ಎಂಬುದಾಗಿ ನಾವು ನಿರ್ಣಯಿಸಿಕೊಳ್ಳಬೇಕು. ಸತ್ಯವನ್ನು ಹುಡುಕಿ ಆ ಸತ್ಯ ಸ್ವಭಾವಪೂರ್ಣವಾಗಿ ನಾವು ಸತ್ಯ ಇಲ್ಲದೇ ಇರುವಂಥ ನ್ಯೂಸನ್ನು ನಾವು ತಿರಸ್ಕರಿಸಬೇಕು. ಸತ್ಯವನ್ನು ಹುಡುಕಿದ್ದಾಗ ಆ ಸತ್ಯವನ್ನು ನಾವು ಪ್ರೀತಿಯಿಂದ, ಜವಾಬ್ದಾರಿಯಿಂದ ಮಾತಾಡುವಂಥ ಕ್ರೈಸ್ತರ ಕರ್ತವ್ಯವಾಗಿದೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆ ನೀಡುವಂಥದ್ದು ಯಾವ ವಿಷಯಗಳಲ್ಲಿ? ನಕಲಿ ಸುದ್ದಿ. ಇವತ್ತಿನ ಸಮಯದಲ್ಲಿ ಒಂದು ಫೇಕ್ ನ್ಯೂಸ್ ಬಹಳಷ್ಟು ಹರಡುತ್ತಾ ಇವೆ. ಯಾಕಂದರೆ ನ್ಯೂಸ್ಗಳು ಸತ್ಯವನ್ನು ಹೇಳುವಂಥದ್ದು ಮತ್ತು ಸತ್ಯವನ್ನು ಹೇಳದೆ ಫೇಕ್ ನ್ಯೂಸ್ ಹರಡಿಸುವಂಥವರು ಕೂಡ ಈ ಒಂದು ಸಮಯದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಈ ಒಂದು ನಕಲಿ ಸುದ್ದಿಯ ವಿಷಯದಲ್ಲಿ ಎಚ್ಚರಾಗಿರಬೇಕು ಮತ್ತು ಅರ್ಧ ಸತ್ಯಗಳನ್ನು ನಾವು ತಿಳಿದುಕೊಳ್ಳಬಾರದು. ಅರ್ಧ ಸತ್ಯ ಹಿಡಿದುಕೊಂಡು ನಾನು ಚಳುವಳಿಯಲ್ಲಿ ಪಾಲಾಗುತ್ತೇನೆ ಎಂಬುದಾಗಿ ಬೇಡ, ನೀನು ಸಂಪೂರ್ಣವಾಗಿ ತಿಳಿದುಕೋ. ಮತ್ತು ಸುಳ್ಳು ಆರೋಪಗಳನ್ನು ಕ್ರೈಸ್ತರು ಕಟ್ಟುನಿಟ್ಟಾಗಿ ಸಂಪೂರ್ಣ ತಿರಸ್ಕರಿಸಬೇಕು. ಇದೇ ಕ್ರೈಸ್ತರು ಸತ್ಯವನ್ನು ಪ್ರೀತಿಸುವಂಥ ಮಾರ್ಗವಾಗಿದೆ. ಇದರಿಂದ ನಾವು 7ನೇ ವಿಷಯಕ್ಕೆ ಹೋಗೋಣ. ಅಧಿಕಾರದಲ್ಲಿರುವವರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದೇ ಕ್ರೈಸ್ತರ ಕರ್ತವ್ಯವಾಗಿದೆ, ಆಜ್ಞೆ ಆಗಿದೆ. ನಮ್ಮ ಸತ್ಯವೇದ 1ನೇ ತಿಮೋಥಿ 2:1-2 ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಮತ್ತು ಕುಟುಂಬ ಈ ಒಂದು ಸಮಯದಲ್ಲಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಅನೇಕ ಕುಟುಂಬಗಳು, ಅನೇಕ ಒಂದು ವಿದ್ಯಾರ್ಥಿಗಳು ತಮ್ಮ ಒಂದು ಕನಸು, ನೋವು, ಅನೇಕ ಒಂದು ಜೀವನ ಮುರಿದು ಹೋಗುತ್ತಾ ಇದೆ ಎನ್ನುವಂಥ ವಿಷಯ ಅವರು ತಿಳಿದುಕೊಂಡಿರುವಾಗ ಈ ಒಂದು ಕೋಪದಿಂದ ಈ ಒಂದು ಆಂದೋಲನ ಶಾಂತಿಯುತವಾಗಿ ನಡೆಯಲಿ, ಅವರಿಗೆ ನ್ಯಾಯ ಸಿಗಲಿ ಎನ್ನುವಂಥ ಒಂದು ಪ್ರಾರ್ಥನೆ. ಮತ್ತು ಅದೇ ರೀತಿಯಾಗಿ ಸರ್ಕಾರದ ಎಲ್ಲ ನಾಯಕರಿಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಇದು ನಮಗೆ ಇಷ್ಟವಾಗುತ್ತಿಲ್ಲ, ನಾನು ಪ್ರಾರ್ಥನೆ ಮಾಡುವುದಿಲ್ಲ ಎನ್ನುವಂಥ ಹೇಳುವಂಥ ವಿಷಯಗಳು ಕ್ರೈಸ್ತರಲ್ಲಿ ಇರಬಾರದು. ಕ್ರೈಸ್ತರು ಪ್ರತಿಯೊಬ್ಬ ನಾಯಕರನ್ನು ನಮ್ಮ ಸರ್ಕಾರಕ್ಕೋಸ್ಕರ, ಪ್ರತಿಯೊಂದು ಸರ್ಕಾರ ಮಾಡುತ್ತಿರುವಂಥ ಎಲ್ಲ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಮತ್ತು ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ನಡೀತಿರುವಂಥ ಈ ಒಂದು ವಿಷಯ ಶಿಕ್ಷಣಕ್ಕೋಸ್ಕರ, ಶಿಕ್ಷಣ, ಶಿಕ್ಷಕರು, ಶಿಕ್ಷಣ ಸಂಸ್ಥೆಗಳು, ಇವೆಲ್ಲ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ದೇವರು ಈ ವಿಷಯಗಳನ್ನು ಆತನ ಒಂದು ಅಧೀನದಲ್ಲಿಟ್ಟುಕೊಂಡು ಆ ಒಂದು ನ್ಯಾಯಪೂರ್ವಕವಾಗಿ, ಸತ್ಯದನುಸಾರವಾಗಿ ದೇವರು ಇವುಗಳನ್ನು ನಡೆಸಲಿ ಮತ್ತು ನಮ್ಮ ದೇಶದಲ್ಲಿ ಒಂದು ಶಾಂತಿ ಮತ್ತು ನಮ್ಮ ದೇಶ ಒಂದು ಉನ್ನತ ಸ್ಥಾನಕ್ಕೆ ಒಯ್ಯುವಂಥದ್ದು, ಎಲ್ಲ ಒಂದು ಯುವಕರ, ಒಂದು ಯುವಜನತೆಯ ಒಂದು ಭವಿಷ್ಯ ಒಳ್ಳೆಯ ರೀತಿಯಿಂದ ಬೆಳೆಯಲಿ ಎನ್ನುವಂಥ ಒಂದು ಪ್ರಾರ್ಥನೆಗಳು ನಮ್ಮೆಲ್ಲರ ಕ್ರೈಸ್ತರದಾಗಿರಬೇಕು. ಅದೇ ರೀತಿಯಾಗಿ 8ನೇದಾಗಿರುವಂಥ ಅಂಶ, ನ್ಯಾಯವನ್ನು ಹುಡುಕುತ್ತಿರುವಾಗ ಅಧಿಕಾರವನ್ನು ಗೌರವಿಸಬೇಕು. ನಾವು ಇವಾಗ ನ್ಯಾಯವನ್ನು ಹುಡುಕುತ್ತಾ ಇದ್ದೇವೆ, ನಾವು ಧ್ವನಿ ಎತ್ತುತ್ತಾ ಇದ್ದೇವೆ, ನಾವು ನಮ್ಮ ಯುವ ಜನತೆಯ ಜೊತೆ ನಿಂತಿದ್ದೇವೆ, ಅವರ ಒಂದು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಡುತ್ತಿರುವಾಗ ಆ ಒಂದು ಸಮಯದಲ್ಲಿ ಗೌರವ ಮಾಡುವಂಥದ್ದು ಕೂಡ
ನಾವು ಬಹಳಷ್ಟು ಮುಖ್ಯವಾಗಿದೆ. ನಮ್ಮ ಒಂದು ದೇಶದ ಸರ್ಕಾರ, ದೇಶದ ನಾಯಕರಿಗೋಸ್ಕರ ಅವರ ನಿಮಿತ್ತವಾಗಿ ನಾವು ಗೌರವವನ್ನು ಇಟ್ಟುಕೊಳ್ಳಬೇಕು. ಇದು ಬರೀ ನಮ್ಮ ಸತ್ಯವೇದವೇ ಹೇಳುವಂಥದ್ದು ಇದೆ ಎಂಬುದಾಗಿ ಎಲ್ಲ, ನಮ್ಮ ಸಂವಿಧಾನ, ನಮ್ಮ ಭಾರತದ ಸಂವಿಧಾನವು ಕೂಡ ಹೇಳುವಂಥ ವಿಷಯವಾಗಿದೆ. ನಾವು ಗೌರವ ಪೂರ್ವಕವಾಗಿ ನಾವು ಈ ಒಂದು ನ್ಯಾಯವನ್ನು ಹುಡುಕುತ್ತಿರುವಂಥವರಾಗಿರಬೇಕು. ಅದಕ್ಕೋಸ್ಕರ ನಮ್ಮ ಒಂದು ಹೋರಾಟವು ಕಾಣಿಸದೇ ಇರುವಂಥ ವಿಷಯಗಳಿಗೋಸ್ಕರ ಹೋರಾಟವಾಗಿದೆ. ಇವಾಗ ಆ ಒಂದು ಸಮಸ್ಯೆಗಳು, ಮುರಿದು ಬಿದ್ದ ವ್ಯವಸ್ಥೆಗಳಿಗೋಸ್ಕರ, ಕೆಟ್ಟ ನೀತಿಗಳಿಗೋಸ್ಕರ, ಭ್ರಷ್ಟಾಚಾರಕ್ಕೋಸ್ಕರ ಈ ವಿಷಯಗಳು ನಮ್ಮ ಸಮಸ್ಯೆವಾಗಿದೆ. ಈ ವಿಷಯಗಳಿಗೋಸ್ಕರ ಪ್ರಾರ್ಥಿಸುವಂಥದ್ದು ಮತ್ತು ನಾವು ನ್ಯಾಯವನ್ನು ಹುಡುಕುವಂಥದ್ದೇ ಬಹಳಷ್ಟು ಮುಖ್ಯ ಕಾರಣವಾಗಿದೆ. ಆದ್ದರಿಂದ ಕಾನೂನುಗಳು ಬದಲಾಗಬಹುದು, ಆದರೆ ಯೇಸು ಕ್ರಿಸ್ತನಿಂದ ಹೃದಯಗಳು ಬದಲಾದಾಗ ಮಾತ್ರ ಶಾಶ್ವತ ಬದಲಾವಣೆ ಸಾಧ್ಯ. ಸುವಾರ್ತೆ ಜನರನ್ನು ಬದಲಾಯಿಸುತ್ತದೆ. ಬದಲಾದ ಜನರು ಸಂಸ್ಥೆಗಳನ್ನು ಪ್ರಭಾವಿಸ್ತಾರೆ. ಅದಕ್ಕೋಸ್ಕರ ಕ್ರೈಸ್ತರ ಪ್ರತಿಕ್ರಿಯೆ ಏನಾಗಿರಬೇಕು? ಈ ಲೋಕದ ಮಾರ್ಗ, ಸತ್ಯವೇದದ ಮಾರ್ಗ. ದ್ವೇಷದ ಬದಲಾಗಿ ಪ್ರೀತಿಯನ್ನು ಆರಿಸಿಕೊಳ್ಳಿರಿ. ಹಿಂಸೆಯ ಬದಲಾಗಿ ಶಾಂತಿಯನ್ನು ಆರಿಸಿಕೊಳ್ಳಿರಿ. ಸುಳ್ಳಿನ ಬದಲಾಗಿ ಸತ್ಯವನ್ನು ಆರಿಸಿಕೊಳ್ಳಿರಿ. ಸೇಡಿನ ಬದಲಾಗಿ ಕ್ಷಮೆಯನ್ನು ಆರಿಸಿಕೊಳ್ಳಿರಿ. ಉದಾಸೀನತೆಯ ಬದಲಾಗಿ ವಿನಯದಿಂದ ನ್ಯಾಯಕ್ಕಾಗಿ ನಿಲ್ಲಿ. ಬೈಬಲ್ ಕ್ರೈಸ್ತರನ್ನು ಲೋಕಕ್ಕಿಂತ ವಿಭಿನ್ನವಾಗಿ ಪ್ರತಿಕ್ರಿಯಿಸಲು ಕರೆಯುತ್ತದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮೂಲಕವಾಗಿ ನಾನು ಹೇಳುವಂಥದ್ದು ಒಂದೇ ವಿಷಯ: ಸತ್ಯವನ್ನು ಪ್ರೀತಿಸಿರಿ, ನ್ಯಾಯವನ್ನು ಹುಡುಕಿರಿ, ಭ್ರಷ್ಟಾಚಾರವನ್ನು ತಿರಸ್ಕರಿಸಿರಿ, ಕಾನೂನುಬದ್ಧ ಅಧಿಕಾರವನ್ನು ಗೌರವಿಸಿರಿ ಮತ್ತು ಪ್ರಾಮಾಣಿಕವಾಗಿ ಮಾತನಾಡಿ ಮತ್ತು ನಂಬಿಕೆಯಿಂದ ಪ್ರಾರ್ಥಿಸಿರಿ. ಪ್ರೀತಿ ಇಲ್ಲದ ನ್ಯಾಯ ಕ್ರೂರವಾಗುತ್ತದೆ, ನ್ಯಾಯವಿಲ್ಲದ ಶಾಂತಿಯು ಕೇವಲ ಮೌನವಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು, ನಮ್ಮ ದೇಶ ಈ ರೀತಿಯಾಗಿ ನಡೀತಾ ಇದೆ. ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ, ಅನ್ಯಾಯ, ಈ ಒಂದು ಭ್ರಷ್ಟಾಚಾರ, ಯಾವುದೇ ವಿಷಯಗಳನ್ನು ನಾವು ನೋಡುತ್ತಿರುವಾಗ ಕ್ರೈಸ್ತರ ಮೊದಲನೇದಾಗಿ ಪ್ರಾರ್ಥನೆ ಮಾಡಿರಿ. ಆ ಪ್ರಾರ್ಥನೆ ಮಾಡಿ ನಿಲ್ಲುವಂಥದ್ದಾಗಿದೆ, ಧ್ವನಿ ಎತ್ತುವಂಥದ್ದಾಗಿದೆ. ಆ ಧ್ವನಿ ಎತ್ತುವಂಥದ್ದು, ನಿಲ್ಲುವಂಥದ್ದು, ಸರಿಯಾಗಿರುವಂಥದ್ದನ್ನು ಮತ್ತು ನೀವು ಸಂಪೂರ್ಣವಾಗಿ ಸತ್ಯಾಂಶಗಳನ್ನು, ಸತ್ಯ ಸುದ್ದಿಗೋಷ್ಠಿಗಳನ್ನು ಪರಿಶೀಲಿಸಿ ನೀವು ಅದರ ಮೇಲೆ ನಿಲ್ಲಿ ದೇವರ ಮಕ್ಕಳಾಗಿ ಆ ಒಂದು ಅನ್ಯಾಯ ವಿರುದ್ಧವಾಗಿ ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ನೀವು ಧ್ವನಿ ಎತ್ತುವಂಥದ್ದು ತಪ್ಪಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಮತ್ತು ಇವೆಲ್ಲ ವಿಷಯಗಳು ಸತ್ಯವೇದವಲ್ಲದೆ ನಮ್ಮ ಭಾರತದ ಸಂವಿಧಾನವು ಕೂಡ ಇದೇ ರೀತಿಯಾದ ಒಂದು ಸತ್ಯವನ್ನು ಹುಡುಕಿರಿ, ನ್ಯಾಯಕ್ಕೋಸ್ಕರ ನೀವು ನಿಲ್ಲಿರಿ ಮತ್ತು ಸಂಪೂರ್ಣವಾದ ಸತ್ಯವನ್ನು ತಿಳಿದುಕೊಂಡು ಈ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂಥ ಶಾಂತಿಯುತವಾದ ವಿಷಯಗಳು ನೀವು ಅನುಸರಿಸಿರಿ. ದೇವರು ನಮ್ಮ ದೇಶವನ್ನು ಪ್ರೀತಿಸ್ತಾನೆ. ಆತನ ನ್ಯಾಯ ನಮ್ಮ ದೇಶದಲ್ಲಿ ಸ್ಥಾಪಿಸಲ್ಪಡಲಿ. ಮತ್ತು ಅದೇ ರೀತಿಯಾದ ಒಂದು ಶಾಂತಿಯುತ ಈ ಒಂದು ವಿಷಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಬೇಗನೆ ದೇವರು ಇವೆಲ್ಲ ವಿಷಯಗಳನ್ನು ಬಗೆಹರಿಸಲಿ. ನಮ್ಮ ದೇಶವು ಶಾಂತಿಯುತವಾಗಿ ಎಲ್ಲ ವಿಷಯಗಳಲ್ಲಿ ನಡೆಯಲಿ. ಒಂದು ಒಳ್ಳೆಯ ಬೆಳವಣಿಗೆ ಕಡೆ ದೇವರು ನಮ್ಮ ದೇಶವನ್ನು ಒಯ್ಯಲಿ. ನಮ್ಮ ಯುವ ಜನತೆ, ನಮ್ಮ ಯುವಕರಿಗೋಸ್ಕರ, ನಮ್ಮ ಯುವ ವಿದ್ಯಾರ್ಥಿಗಳಿಗೋಸ್ಕರ ನಾವು ಮುಖ್ಯವಾಗಿ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಅವರೇ ನಮ್ಮ ದೇಶದ ಒಂದು ಭವಿಷ್ಯವಾಗಿದ್ದಾರೆ. ಅವರಿಗೋಸ್ಕರ, ಶಿಕ್ಷಣಗೋಸ್ಕರ ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಅತ್ಯಂತ ಮುಖ್ಯವಾಗಿದೆ. ಪ್ರಿಯರೇ, ನನ್ನ ಮನವಿಯಾಗಿದೆ ಎಲ್ಲ ನಮ್ಮ ಕ್ರೈಸ್ತ ಸಹೋದರ ಸಹೋದರಿಯರಿಗೆ, ದಯವಿಟ್ಟು ಈ ಒಂದು ವಿಷಯಗಳಿಗೋಸ್ಕರ ನೀವು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೀವು ಹೆಚ್ಚಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ಳುತ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದಲ್ಲಿ ನಾವು ತಿಳಿದುಕೊಳ್ಳೋಣ, ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮ ಜೊತೆ ಇರಲಿ. ಪ್ರಿಯರೇ, ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್, ಆಮೇನ್.